ವೀಕ್ಷಕರೇ, ಸಾಮಾಜಿಕ ಜಾಲತಾಣ ಹಾಗೂ ಟಿವಿಗಳ ಹೊಡೆತಕ್ಕೆ ನಲುಗಿ ಹೋಗಿರುವ ದಿನಪತ್ರಿಕೆಗಳು ಲಾಭದಾಯಕವಲ್ಲದ ಉದ್ಯಮಗಳಾಗಿ ಬದಲಾಗುತ್ತಿರುವ ಇಂತಹ ಹೊತ್ತಲ್ಲಿ ಇನ್ನು ಪತ್ರಿಕೆಯನ್ನು ಓದುವಂಥ ಓದುಗರ ಮನೆ ಮನೆಗೆ ದಿನಂಪ್ರತಿ ಪತ್ರಿಕೆಗಳನ್ನು ತಲುಪಿಸುವ ಮಂದಿ ಪಡಿಪಾಟ್ಲು ಎಲ್ರಿಗೂ ಗೊತ್ತಿರುವ ಸಂಗತಿ. ಆದರೂ ಇವರ ಬದುಕಿಗೆ ಆಸರೆಯಾಗಿ ನಿಲ್ಲಬೇಕಾದ ಪತ್ರಿಕಾ ಸಂಸ್ಥೆಗಳು ಇತ್ತ ಕಡೆ ಹೆಚ್ಚು ಗಮನ ಹರಿಸ್ತಾ ಇಲ್ಲ. ಈ ಕ್ಷೇತ್ರಕ್ಕೆ ಬಂದ ತಪ್ಪಿನ ಕಾರಣಕ್ಕೋ ಏನೋ ಚಳಿ, ಮಳೆ, ಗಾಳಿ ಯಾವುದನ್ನು ಲೆಕ್ಕಿಸದೆ ದಿನಂ ಬೆಳಗ್ಗೆ ಮನೆ ಮನೆಗೆ ಪತ್ರಿಕೆ ಹಂಚುವ ವಿತರಕರಿಗೆ ಇತ್ತೀಚೆಗೆ ಜರ್ಕಿನ್ ಹಂಚುವ ಕಾರ್ಯಕ್ರಮವನ್ನು ಶಿರಾದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ನಮಾಮಿ ವಿಘ್ನೇಶ್ವರ ಬಗ್ಗೆ ಗಮನ ಹರಿಸ್ತಾರೆ ಈ ಒಂದು ಸ್ವಾಮೀಜಿಗಳು. ಇಂಥ ಒಂದು ಸ್ವಾಮೀಜಿಗಳು ನಮ್ಮ ಶಿರಾಗ್ ಬಂದು ನಮ್ಗೆ ಒಂದು ಈ ಒಂದು ಪತ್ರಿಕಾ ವಿತರಕರು ಹೌದು ಅವರು ಚಿಕ್ಕವರಿದ್ದಾರೆ, ತುಂಬಾ ಚಿಕ್ಕವರಿದ್ದಾರೆ. ಎಂತ ನಿರಂಜನ್ ಮಾಡಬೇಕು ಕಾರ್ಯಕ್ರಮವನ್ನು ಶಿರಾ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಸಂಘದ ಮಿತ್ರರು ಆಯೋಜಿಸಿದ್ರು. ಪಾವಗಡದ ಜಪಾನಂದ ಸ್ವಾಮೀಜಿ ಈ ಮಕ್ಕಳಿಗೆ ಜರ್ಕಿನ್ ಹಂಚುವ ಕಾರ್ಯಕ್ರಮ ಉದ್ಘಾಟಿಸಿ ಸುಮಾರು 100ಕ್ಕೂ ಅಧಿಕ ಪತ್ರಿಕಾ ವಿತರಕರಿಗೆ ತಾವೇ ಜರ್ಕಿನ್ ನೀಡಿ ಅವರ ಬಗ್ಗೆ ತಮಗಿರುವ ಕಳಕಳಿಯ ಬಗ್ಗೆ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ಜೊತೆಗೆ ರಾಜ್ಯ ಮಟ್ಟದ ಪ್ರತಿಷ್ಠಿತ ಪತ್ರಿಕೆಗಳ ಮಾಲೀಕರು ಈ ಮಕ್ಕಳ ಬೆನ್ನಿಗೆ ನಿಂತು ಅವರಿಗೆ ಅಗತ್ಯ ನೆರವು ನೀಡಬೇಕೆಂದು ಮನವಿ ಕೂಡ ಮಾಡಿಕೊಂಡ್ರು. ಇವತ್ತು ಒಂದು ರೀತಿಯ ಹೃದಯ ತುಂಬಿ ಬಂದಿರುವಂತಹ ಒಂದು ಕಾರ್ಯಕ್ರಮ ಇದೆ ಅಂತ ಭಾವಿಸ್ತೀನಿ. ರಾಜ್ಯದ ಪತ್ರಿಕಾ ಆ ಒಂದು ಸಮಿತಿಯಲ್ಲಿರುವಂತಹ ಶ್ರೀ ಪುರುಷೋತ್ತಮ್ ಜಿ ಮತ್ತು ಇಲ್ಲ ಅವ್ರಿಗೆ ನೀನ್ ಪೇಪರ್ ಅವ್ರ ಮನೆ ಒಳಗಡೆ ಹಾಕ್ತಿಲ್ವಂತೆ, ನಾಳೆಯಿಂದ ಬರಬೇಡ ಅಂತ ಹೇಳಿದ್ರೆ ಅವ್ನು ಯಾರನ್ನು ಕೇಳೋಕ್ ಹೋಗಲ್ಲ, ಹತ್ಕೊಂಡು ಮನೆಗೆ ಹೊಟ್ಟೋಗ್ತಾನೆ. ಮತ್ತೆ ಈ ಮಕ್ಕಳನ್ನ ಇವ್ರನ್ನ ನಾನು ನೋಡಿದ್ದೀನಿ ಹತ್ತಿರದಿಂದ. ಸೈಕಲ್ಗಳು ಕೊಡಿಸಿದ್ದೀನಿ ತುಂಬ ಜನಗಳಿಗೆ. ಮತ್ತೆ ಪರೀಕ್ಷೆಗೆ ಪರೀಕ್ಷೆ ಫೀಸ್ ಕಟ್ಟಕ್ಕಿಲ್ಲ ಅಂತಾರೆ, ಪುಸ್ತಕ ತಗೊಳ್ಳಿಕ್ಕೆ ದುಡ್ಡಿಲ್ಲ ಅಂತಾರೆ. ನನಗನ್ಸುತ್ತೆ ಯೋಗೇಶ್ ಜಿ ಮತ್ತು ಪುರುಷೋತ್ತಮ್ ಜಿ ಈ ನ್ಯೂಸ್ ಪೇಪರ್ಗಳಿದ್ದಾರಲ್ಲ, ಕಂಪನಿಗಳಿದೆಯಲ್ಲ, ಲೈಕ್ ಎಕ್ಸಾಂಪಲ್ ಕಂಪನಿಗಳಿದೆ, ಸಂಪಾದಕರು ಪ್ರಜಾವಾಣಿ, ಡೆಕ್ಕನ್ ರಾಣಿ, ಸಂಯುಕ್ತ ಕರ್ನಾಟಕ, ವಿಜಯವಾಣಿ, ವಿಜಯ ಕರ್ನಾಟಕ ಇತ್ಯಾದಿಗಳು. ಅವ್ರಿಗೆ ಈ ವೇದಿಕೆ ಮೂಲಕ, ಶಿರಾದ ವೇದಿಕೆ ಮೂಲಕ ನಾನು ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ, ಆರ್ಡರ್ ಮಾಡ್ತಿಲ್ಲ. ನೀವು ಒಂದಷ್ಟು ಹಣನ ಮುಡಿಪಾಗಿಡಿ ಈ ಮಕ್ಕಳಿಗೆ. ನೀವು ಎಂಥ ಸಂಪಾದಕೀಯ ಬರೆದಿದ್ರು, ಎಂಥ ಎಡಿಟೋರಿಯಲ್ ಬರೆದಿದ್ರು, ಎಂಥ ಸುದ್ದಿ ಇದ್ರು, ಅದನ್ನ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ತಲುಪಿಸುವಂತ ಮಹತ್ ಕಾರ್ಯ ಈ ವಿತರಕರಿಗೆ ಸಲ್ಲುತ್ತೆ. ಆ ಗೌರವ ಬಹಳ ಚಿಕ್ಕ ಹುಡುಗರು ಆದ್ರೆ ಎಷ್ಟು ಕಷ್ಟಪಡ್ತಾರೆ. ನಾವು ಮಲಗೇ ಇರ್ತಾರೆ, ಎಷ್ಟೋ ಜನ ಮಲ್ಕೊಂಡೇ ಇರ್ತಾರೆ, ಯಾರೂ ಒಂದು ಕಪ್ ಕಾಫಿ ತಗೊಂಡೋಗು ಮಗು ಚಳಿ ಬಂದಿದೆಯಾ ಅಂತ ಕೇಳಿದವರಿಲ್ಲ. ಥ್ಯಾಂಕ್ಸ್ಲೆಸ್ ಜಾಬ್ ಅದು ಯೋಗೇಶ್ ಜಿ, ಥ್ಯಾಂಕ್ಸ್ಲೆಸ್ ಜಾಬ್. ಯಾರು ಥ್ಯಾಂಕ್ಸ್ ಅಂತ ಹೇಳಲ್ಲ. ಪ್ರತಿ ದಿವಸ ನಾನು ಅಬ್ಸರ್ವ್ ಮಾಡ್ತಿರ್ತೀನಿ, ಯಾಕೋ ಆ ಕಿಟಕಿಗೆ ಹಾಕಿದೆ, ಈ ಕಿಟಕಿಗೆ ಹಾಕೋ, ಯಾಕೋ ಅಲ್ಲಿ ಬಿಸಾಕಿದೆ, ಇಲ್ಲಿ ಹಾಕೋ, ನೋಡು ನಾಳೆಯಿಂದ ನಿನ್ ಪೇಪರ್ ಬೇಡ ಅಂತ ಬರೀ ಇದೆ. ದೃಷ್ಟಿಯಿಂದ ಹೃತ್ಪೂರ್ವಕವಾಗಿ ಮಗು ತಂದ್ಯ ನೀನು ಹೇಳೋರೇ ಇಲ್ಲ. ನಾವು ಮಾತೆತ್ರೆ ಅದು ವಿಚಾರ ಧರ್ಮ ದೂದ್ ಮಾತಾಡ್ತೀವಿ. ಇದು ಧರ್ಮ ವಿಲ್ ನಾಟ್ ಸ್ಟಾರ್ಟ್ ಅಟ್ ದೇವಸ್ಥಾನ, ಇಟ್ ವಿಲ್ ಸ್ಟಾರ್ಟ್ ಅಟ್ ಹೃದಯ. ನಿನ್ನ ಹೃದಯದಿಂದ ಶುರು ಆಗಬೇಕು. ಆ ಮಕ್ಕಳು ನೋಡಿ, ನೀವು ಎಷ್ಟು ಕೊಡ್ತೀರಾ ಅವೆಲ್ಲ ನಾನು ಹೇಳಕ್ ಹೋಗಲ್ಲ. ಎಷ್ಟು ಹಣ ಕೊಟ್ಟಾರು ಅದನ್ನ ಹಾಕಿ ಮತ್ತೆ ಅವನು ಹೋಗಿ ತಿಂಡಿ ಇದ್ರೆ ತಿಂಡಿ ತಿಂದು ಸ್ಕೂಲ್ಗೆ ಹೊಟ್ಟೋಗ್ಬಿಡ್ಬೇಕು. ಈಗ ಅವನು ಮನುಷ್ಯ, ಅವನು ಮೆಷಿನ್ ಅಲ್ಲ. ಈವನ್ ರೋಬೋಟ್ಸು ಸುಸ್ತಾಗ್ಬಿಡುತ್ತೆ, ಥ್ಯಾಂಕ್ ಹೋಗ್ಬಿಡುತ್ತವೆ. ಅಂಥ ಮಕ್ಕಳಿಗೆ ನಾವು ಅವರಿಂದ ಉಪಯೋಗ ತೆಗೆಸ್ಕೊಂಡು, ನಿಮ್ಮಂಥ ಅಫಿಷಿಯಲ್ಸ್ಗೆ ನನ್ನ ಪ್ರಾರ್ಥನೆ ಏನಂದ್ರೆ, ಶಂಭು ಮೊನ್ನೆ ಬಂದಿದ್ರು, ತುಂಬಾ ಹೊತ್ತು ಹತ್ರ ಮಾತಾಡಿದ್ರು. ನಂದೊಂದು ಪ್ರಾರ್ಥನೆ ಏನಂದ್ರೆ, ಈ ಎಲ್ಲ ಕಂಪನಿಗಳು ನಾವು ಈ ನಿಮ್ಮ ಇವರು ಸಂಕೇಶ್ವರ ಆಗಲಿ ಮತ್ತೊಬ್ಬರಾಗಲಿ ಇವರಲ್ಲಿ ಅವ್ರಿಗೆಲ್ಲ ಮನವೊಲಿಸ್ಬೇಕು. ಒಂದು ಕೂತ್ಕೊಟ್ಟು ಇಟ್ಬಿಟ್ಟು ಆ ಹಣದಿಂದ ಹುಷಾರ್ ತಪ್ಪ. ಈಗ ಫಾರ್ ಎಕ್ಸಾಂಪಲ್ ಆ ಹುಡುಗ ಚೆನ್ನಾಗಿ ಬೆಳೆದು ನಿಂತು ಜ್ವರ ಎಲ್ಲ ಬಂದಿದೆ,
ಒಂದು ದಿವಸ ಹೇಳ್ಬೋದು ಯಾರಿಗಾರು, ಸರ್ ನಾಳೆಯಿಂದ 2 ದಿವಸ ಬರೋಲ್ಲ ಅಂತ. ಅವ್ರು ರೇಂಜ್ ಬಿಟ್ಟು ಆಯಿತು ಅಂತ ಹೇಳಿ ಕಳಿಸ್ತಾನೆ. ಬಟ್ ಅವ್ರಿಗೆ ಔಷಧೋಪಚಾರಕ್ಕೆ ಇದೆಲ್ಲ ನಾನು ಅನ್ಕೋತೀನಿ, ಯಾಕೆ ಸ್ವಾಮಿ ವಿವೇಕಾನಂದರು ಇದನ್ನ ನನ್ನ ತಲೆಗೆ ತುಂಬಿದ್ರು ಅಂತ. ಇದು 6ನೇ ತಾಲೂಕಿದು. ಮಕ್ಕಳಿಗೆ ಎಜುಕೇಷನ್ಗೆ ಸಪೋರ್ಟ್ ಮಾಡಿದ್ರೆ ನನಗೊಂದು ಸಂತೋಷವಾಗುತ್ತೆ. ನನಗೆ ಅನಿಸೋದು 40,000 ಜನ ಇದ್ದಾರಂತೆ ಶಂಭುಲಿಂಗನ ಪ್ರಕಾರ. 40,000 ಜನ ಅಂದ್ರೆ ಎಷ್ಟು ದುಡಿತಾ ಇದ್ದಾರೆ ಬೇರೆ ಕಂಪನಿಗಳು, ಇದ್ರ ಸಂಪಾದಕ ಇದೆಲ್ಲ ಎಡಿಟೋರಿಯಲ್ ಅದೆಲ್ಲ ಮಾಡಿಕೊಂಡು ಅವ್ರಿಗೊಂದು ಸ್ವಲ್ಪ CSR ಅಲ್ಲಾದ್ರೂ ಸ್ವಲ್ಪ ದುಡ್ಡು ಇಡಬೇಕು. ಶ್ರೀಗಳು ಈಗಾಗಲೇ ಜಿಲ್ಲೆಯ 6 ತಾಲೂಕಿನ ಪತ್ರಿಕಾ ವಿತರಕರಿಗೆ ಜಿಲ್ಲಾ ಸಂಘದ ನಿರ್ಗಮಿತ ಅಧ್ಯಕ್ಷ ಹಾಗೂ ರಾಜ್ಯ ಕಾರ್ಯಕಾರಿಣಿ ಸದಸ್ಯ ಚೀನಿ ಪುರುಷೋತ್ತಮ್ ಅವರ ಮನವಿ ಮೇರೆಗೆ ಹಂಚಿಕೆ ಮಾಡಿದ್ದಾರೆ. ಈ ಕುರಿತು ವೇದಿಕೆಯಲ್ಲಿದ್ದ ಪುರುಷೋತ್ತಮ್ ತಮ್ಮ ಅಭಿಪ್ರಾಯ ಹಂಚಿಕೊಂಡಿದ್ದು ಹೀಗೆ. ಪೂಜ್ಯರು ಪತ್ರಿಕೆ ಮತ್ತು ಪತ್ರಿಕಾ ವಿತರಕರ ಬಗ್ಗೆ ಬಹಳ ವರ್ಷಗಳಿಂದ ಬಹಳಷ್ಟು ಅವರ ಸಂಕಷ್ಟಕ್ಕೆ ಸ್ಪಂದನೆ ಮಾಡತಕ್ಕಂಥ ಪೂಜ್ಯರು ಯಾರು ಇದ್ರೆ ಅವರು ಸ್ವಾಮಿ ಜಪಾನ್ಜಿ ಮಹಾರಾಜ್ ಒಬ್ಬರೇ. ಯಾಕೆಂದ್ರೆ ಅನೇಕ ಮಠಮಾನ್ಯಗಳು ಇವತ್ತು ನಮ್ಮ ರಾಜ್ಯದಲ್ಲಿ ಇಲ್ಲಿ ಇವೆ. ಆದ್ರೆ ಪತ್ರಕರ್ತರ ಸಂಕಷ್ಟವನ್ನ ಯಾವ ಸ್ವಾಮೀಜಿಗಳು ಕೂಡ ಹತ್ತಿರದಿಂದ ಗಮನಿಸಿ ಅವ್ರಿಗೆ ಏನ್ ನೆರವು ಕೊಡಬೇಕು ಅಂತ ಯಾವ ಸ್ವಾಮೀಜಿಗಳು ಕೂಡ ಇವತ್ತು ಕೂಡ ಮುಂದೆ ಬಂದಿಲ್ಲ. ಇನ್ನು ಗುಣಮಟ್ಟದ ಜರ್ಕಿನ್ ಪಡೆದ ಮಕ್ಕಳು ವೇರ್ ಮಾಡಿ ತಮ್ಮ ಸೈಜು ಅಳತೆ ಮಾಡಿಕೊಂಡು ಜರ್ಕಿನ್ ಪಡೆದ ಸಂತೃಪ್ತ ಭಾವದಲ್ಲಿದ್ದರು. ಅದರಲ್ಲಿ ಕೆಲವರನ್ನ ಮಾತಾಡಿಸಿದಾಗ ಈ ರೀತಿ ತಮ್ಮ ಅಭಿಪ್ರಾಯ ಹಂಚಿಕೊಂಡ್ರು. ಪೇಪರ್ ಇದು ಮಾದರಳ್ಳಿ ಒಂದು ಪೇಪರ್ ಹಾಕೋದು. ನಮ್ಮ ಇದೇ ಪೇಪರ್ ಹಾಕೋದ್ರಲ್ಲಿ ಭಾಳ ಹಿರಿಯರು 20 ವರ್ಷದವರು ಇವರು ಸಹಿತ ಬೆಳಗ್ಗೆ ಹೊತ್ತು ಎದ್ದು ಪೇಪರ್ನ ಹಾಕ್ತಾರೆ. ಯಜಮಾನ್ರು ಎಷ್ಟು ವರ್ಷದಿಂದ ಎಷ್ಟು ವರ್ಷದಿಂದ ಪೇಪರ್ ಹಾಕ್ತಾರೆ? 10 ವರ್ಷದಿಂದ ಪೇಪರ್ ಹಾಕ್ತಾರೆ. ಆಯ್ತಪ್ಪ, ಇವತ್ತೇನು ಇವತ್ತು ಬುಕ್ಕಾಪಟ್ಟಿ ಶಿರಾ ತಾಲೂಕಿನ ಒಂದು ಕಾರ್ಯನಿರತ ಪತ್ರಕರ್ತರ ಸಂಘದ ವತಿಯಿಂದ ಹಾಗೂ ಪಾವಗಡದ ಜಪಾನಂದ ಸ್ವಾಮೀಜಿಗಳು ನಮಗೆಲ್ಲರಿಗೂ ಸಹಿತ ಪತ್ರಿಕಾ ವಿತರಕರಿಗೆ ಎಸ್ಪೆಷಲಿ ಬೆಳಗ್ಗೆ ಹೊತ್ತು ಚಳಿ ಎದ್ದು ಎಷ್ಟು ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಏನೇ ಆದರೂ ಸಹಿತ ಎದ್ಬಿಟ್ಟು ಕೆಲಸ ಮಾಡೋಂಥ ಬೆಳಗ್ಗೆ ಏನೇ ಎದ್ಬಿಟ್ಟು ನಾವು ಕೆಲಸ ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಇವತ್ತೆಲ್ಲರಿಗೂ ಸಹಿತ ಜರ್ಕಿನ್ಗಳನ್ನ ವಿತರಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದರಿಂದ ಸಹಿತ ನಮ್ಮ ಪತ್ರಕರ್ತರ ಸಂಘದ ವತಿಯಿಂದ ವಿತರಕರ ಸಂಘದ ವತಿಯಿಂದ ಎಲ್ರಿಗೂ ಸಹಿತ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತಾರೆ. ಡೈಲಿ ಎಷ್ಟಾಗ್ತೀಯಪ್ಪ? 30. ಯಾವ ಏರಿಯಾ? ಬನ್ನಿನಗರ. ಓಕೆ. ಇದು ಜರ್ಕಿನ್ ಕೊಟ್ಟಿದ್ದೆ ಯಾರು? ಜಪಾನಂದ ಶ್ರೀಗಳು. ನಿಮ್ಮ ಸೈಜ್ ಇದೆಯಾ? ಓಕೆ. ಖುಷಿ ಆಯಿತಾ? ನಿನ್ನ ಹೆಸರೇನು? ಸಂತೋಷ್. ಅಲ್ಲ, ಪೇಪರ್ ಹಾಕ್ಬೇಕಾದ್ರೆ ತುಂಬ ರಿಸ್ಕ್ ಆಗುತ್ತೆ ಬೆಳಗ್ಗೆ, ಚಳಿ, ಗಾಳಿ, ಮಳೆ. ಈಗೇನಿಲ್ಲ. ಯಾಕೆ ಇವಾಗ ಏನು ವ್ಯತ್ಯಾಸ? ಹಾಂ, ಈಗ ಫ್ರೀ ಇದೆ ಆರಾಮಾಗಿ. ಒಳ್ಳೆ ಓದ್ತಾನೆ ಸರ್. ಎಷ್ಟನೇ ಕ್ಲಾಸ್ ಓದ್ತಿ? 9th. ಆಯಿತು, ಒಳ್ಳೆಯದಾಗಲಿ. ಒಟ್ಟಾರೆ ಹೇಳೋದಾದರೆ ಪತ್ರಿಕಾ ವಿತರಕರು ಅಂದರೆ ಅಸಡ್ಡೆಯಿಂದ ನೋಡುವ ಮಂದಿ ಮುಂದೆ ಅವರು ನಮ್ಮ ಹಾಗೆ ಮನುಷ್ಯರೇ, ಅವ್ರ ಪರ ನಿಲ್ಲೋಣ ಎನ್ನುವ ನಿಲುವು ತಳೆದು ಅಗತ್ಯ ನೆರವಿಗೆ ಮುಂದಾದ ಜಪಾನಂದ ಶ್ರೀಗಳ ನಡೆ ನಿಜಕ್ಕೂ ಶ್ಲಾಘನೀಯವಾದದ್ದು. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.